ಮುಂಜಾನೆ ಅದು ಮುಂಜಾನೆಯ ಸಮಯವಾಗಿತ್ತು. ಅಂಗಳದಲ್ಲಿ ತಿಳಿಯಾದ ಬಿಸಿಲು ಹರಡಿತ್ತು. ಅಡುಗೆ ಮನೆಯಿಂದ ಚಹಾ ಮತ್ತು ಪರಾಠಗಳ ಸುಗಂಧ ಬರುತ್ತಿತ್ತು ಮತ್ತು ಮನೆಯ ಹೊರಗಿನ ಮರದ ಮೇಲೆ ಕುಳಿತ ಪಕ್ಷಿಗಳ ಧ್ವನಿಯು ಇಡೀ ವಾತಾವರಣವನ್ನು ಪ್ರಶಾಂತಗೊಳಿಸುತ್ತಿತ್ತು. ಹಳ್ಳಿಯ ಅದೇ ದೊಡ್ಡ ಮನೆಯಲ್ಲಿ ಇಬ್ಬರು ವಾಸಿಸುತ್ತಿದ್ದರು. ಅವಳಿ ಸಹೋದರಿಯರು, ಸೀತಾ ಮತ್ತು ಗೀತಾ. ಅವರ ಮುಖಗಳು ತುಂಬಾ ಹೋಲುತ್ತಿದ್ದವು, ಆದರೆ ಸ್ವಭಾವ ಮಾತ್ರ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಸೀತಾ ಶಾಂತ ಮತ್ತು ವಿನಮ್ರ ಸ್ವಭಾವದವಳಾಗಿದ್ದಳು, ಆದರೆ ಗೀತಾ ಕೊಂಚ ಅಹಂಕಾರಿ ಮತ್ತು ಹಮ್ಮು ಬಿಮ್ಮು ಪ್ರದರ್ಶಿಸಲು ಇಷ್ಟಪಡುವವಳಾಗಿದ್ದಳು. ಬಾಲ್ಯದಲ್ಲಿ ಅವರಿಬ್ಬರೂ ಒಬ್ಬರನ್ನೊಬ್ಬರು ಬಿಟ್ಟಿರಲಾರರಾಗಿದ್ದರು. ಆದರೆ ಮದುವೆಯ ನಂತರ ಎಲ್ಲವೂ ನಿಧಾನವಾಗಿ ಬದಲಾಗತೊಡಗಿತು. ಸೀತಾಳ ಮದುವೆ ರಮೇಶ್ ಜೊತೆ ನಡೆದಿತ್ತು. ಮನೆ ಚೆನ್ನಾಗಿತ್ತು, ಗಟ್ಟಿಯಾಗಿತ್ತು, ಪಕ್ಕಾ ಮನೆ. ಕುಟುಂಬ ಎನ್ನಲು ಕೇವಲ ರಮೇಶ್ ಮತ್ತು ಸೀತಾ ಮಾತ್ರ ಇದ್ದರು. ಆದರೆ ಆದಾಯ ಸಾಧಾರಣವಾಗಿತ್ತು. ರಮೇಶ್ ಮನೆ ಹತ್ತಿರದ ಹಳ್ಳಿಯಲ್ಲೇ ಇತ್ತು. ಇನ್ನು ಗೀತಾಳ ಮದುವೆ ನಗರದ ಒಬ್ಬ ದೊಡ್ಡ ಉದ್ಯಮಿ ಸುರೇಶ್ ಜೊತೆಯಾಗಿತ್ತು. ದೊಡ್ಡ ಬಂಗಲೆ, ದುಬಾರಿ ಕಾರುಗಳು ಮತ್ತು ಪ್ರತಿಯೊಂದರಲ್ಲೂ ವೈಭೋಗವಿತ್ತು. ಒಂದು ದಿನ ಇಬ್ಬರೂ ಸಹೋದರಿಯರು ತವರಿಗೆ ಬಂದಿದ್ದರು. ತಾಯಿ ಅಡುಗೆ ಮನೆಯಲ್ಲಿದ್ದರು. ತಂದೆ ಹೊರಗೆ ಕುಳಿತು ದಿನಪತ್ರಿಕೆ ಓದುತ್ತಿದ್ದರು. ಇಬ್ಬರೂ ಸಹೋದರಿಯರು ಅಂಗಳದಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದರು. ಸ್ವಲ್ಪ ಸಮಯದವರೆಗೆ ವಾತಾವರಣ ಶಾಂತವಾಗಿತ್ತು. ನಂತರ ಗೀತಾ ನಿಧಾನವಾಗಿ ಸೀತಾಳ ಬಟ್ಟೆ ಮತ್ತು ಒಡವೆಗಳನ್ನು ನೋಡಿ ನಕ್ಕಳು. ಅಕ್ಕ, ಒಂದ್ ಮಾತ್ ಕೇಳಲಾ? ನೀನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ತಾನೇ? ನೀನು ಯಾವಾಗ್ಲಿಂದ ಕೇಳಿ ಮಾತನಾಡಲು ಶುರು ಮಾಡಿದೆ ಹೇಳು. ಇಲ್ಲ ಅಕ್ಕ, ನಿನ್ನ ಮದುವೆಯಾಗಿ 2 ವರ್ಷಗಳಾಗಿವೆ. ಆದ್ರೆ ನೀನು ಇನ್ನೂ ಕೂಡ ಸಂಪೂರ್ಣವಾಗಿ ಹಾಗೇ ಇದ್ದೀಯಾ? ಅಂದ್ರೆ ಅದೇ ಸಾಧಾರಣ ಬಟ್ಟೆಗಳು, ಅದೇ ಸಣ್ಣ ಪುಟ್ಟ ವಿಷಯಗಳಲ್ಲಿ. ಇಲ್ಲ ಅಕ್ಕ, ನಿನ್ನ ಮದುವೆಯಾಗಿ 2 ವರ್ಷಗಳಾಗಿವೆ. ಆದ್ರೆ ನೀನು ಇನ್ನೂ ಕೂಡ ಸಂಪೂರ್ಣವಾಗಿ ಹಾಗೇ ಇದ್ದೀಯಾ? ಅಂದ್ರೆ ಅದೇ ಸಾಧಾರಣ ಬಟ್ಟೆಗಳು, ಅದೇ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಂತೋಷ ಪಡುವುದು ನಿನಗೆ ಎಂದೂ ಸ್ವಲ್ಪ ದೊಡ್ಡದಾಗಿ ಯೋಚಿಸಬೇಕು ಅನಿಸುವುದಿಲ್ಲವೇ? ಸ್ವಲ್ಪ ನಿನ್ನ ಯೋಗ್ಯತೆಗೆ, ಅಂದ್ರೆ ಅಂತಸ್ತಿಗೆ ತಕ್ಕಂತೆ ಇರು. ಸೀತಾ ಶಾಂತವಾಗಿ ಕಾಣತೊಡಗಿದಳು. ಅಂತಸ್ತು ಎನ್ನುವುದು ಕೇವಲ ಬಟ್ಟೆ ಮತ್ತು ಹಣದಿಂದ ಮಾತ್ರ ಬರುವುದಿಲ್ಲ ಗೀತಾ. ಯಾವ ಮನೆಯಲ್ಲಿ ಪ್ರೀತಿ ಮತ್ತು ಗೌರವ ಇರುತ್ತದೆಯೋ ನನಗೆ ಅದೇ ಎಲ್ಲಕ್ಕಿಂತ ದೊಡ್ಡ ಆಸ್ತಿ, ಸಂಪತ್ತು. ಇದನ್ನು ಕೇಳಿ ಗೀತಾ ಲಘುವಾಗಿ ನಕ್ಕಳು. ಅಕ್ಕ, ಈ ಮಾತುಗಳು ಕೇಳಲು ಚೆನ್ನಾಗಿರುತ್ತವೆ ಅಷ್ಟೇ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜಗತ್ತು ಪ್ರೀತಿಯನ್ನು ನೋಡುವುದಿಲ್ಲ, ಹಣವನ್ನು ನೋಡುತ್ತದೆ. ನೀನೇ ಯೋಚಿಸು, ಯಾವುದಾದರೂ ಮದುವೆ ಅಥವಾ ಸಮಾರಂಭದಲ್ಲಿ ನಾವಿಬ್ಬರೂ ಒಟ್ಟಿಗೆ ನಿಂತಿದ್ದರೆ ಜನರು ಯಾರಿಗೆ ಹೆಚ್ಚು ಗೌರವ ಕೊಡುತ್ತಾರೆ? ಸೀತಾ ಯಾವುದೇ ಕೋಪವಿಲ್ಲದೆ ಉತ್ತರಿಸಿದಳು. ಯಾರ ಯೋಚನೆ ಚೆನ್ನಾಗಿರುತ್ತದೆಯೋ ಅವರು ಮನುಷ್ಯನನ್ನು ನೋಡುತ್ತಾರೆ, ಮತ್ತು ಯಾರ ಯೋಚನೆ ಕಿರಿದಾಗಿರುತ್ತದೆಯೋ, ಚಿಕ್ಕದಾಗಿರುತ್ತದೆಯೋ ಅವರು ಕೇವಲ ಹಣವನ್ನು ನೋಡುತ್ತಾರೆ. ಇದನ್ನು ಕೇಳಿ ಗೀತಾ ಈಗ ಸ್ವಲ್ಪ ಸಿಡಿಮಿಡಿಗೊಂಡಳು. ಕಿರಿಕಿರಿಯಾಯಿತು. ಅಕ್ಕ, ನೀನು ಯಾವಾಗಲೂ ಇಂತಹ ಮಾತುಗಳನ್ನು ಆಡಿ ನಿನ್ನ ಮನಸ್ಸಿಗೆ ನೀನೇ ಸಮಾಧಾನ ಮಾಡಿಕೊಳ್ಳುತ್ತೀಯ. ಆದ್ರೆ ನಿಜ ಏನೆಂದರೆ, ಬಡ ಮನುಷ್ಯನ ಮಾತನ್ನು ಯಾರೂ ಕೇಳುವುದಿಲ್ಲ. ನಾನು ನಗರದಲ್ಲಿ ನೋಡಿದ್ದೇನೆ. ಜನರು ಕೇವಲ ವಿಚಾರಿಸ್ತಾರೆ, ಗೌರವಿಸ್ತಾರೆ ಯಾರ ಹತ್ತಿರ ಹೆಸರು ಮತ್ತು ಹಣ ಇರುತ್ತದೆಯೋ. ಅಷ್ಟರಲ್ಲಿ ತಾಯಿ ಅಲ್ಲಿಗೆ ಬಂದರು. ಗೀತಾ, ನೀನು... ಅಮ್ಮ, ನಾನು ತಪ್ಪಾಗಿ ಏನು ಹೇಳುತ್ತಿದ್ದೇನೆ? ಅಕ್ಕ ಕೂಡ ಒಂದು ಒಳ್ಳೆಯ ಜೀವನ ನಡೆಸಲಿ ಎಂದಷ್ಟೇ ನಾನು ಬಯಸುತ್ತಿರುವುದು. ಈಗ ನೋಡು, ನನ್ನ ಮನೆಯಲ್ಲಿ 4 ಜನ ಕೆಲಸಗಾರರಿದ್ದಾರೆ. ನನಗೆ ಯಾವುದೇ ಕೆಲಸವನ್ನು ಕೂಡ ಮಾಡಲು ಬಿಡುವುದಿಲ್ಲ. ಆದರೆ ಅಕ್ಕ ಇನ್ನೂ ಕೂಡ ತಾನೇ ಸ್ವತಃ ಅಡುಗೆ ಮನೆಯನ್ನು ನಿಭಾಯಿಸುತ್ತಾಳೆ. ಸೀತಾ ನಕ್ಕಳು. ನನ್ನ ಸ್ವಂತ ಮನೆಯ ಕೆಲಸ ಮಾಡಲು ನನಗೆ ಬೇಜಾರಾಗುವುದಿಲ್ಲ. ಮನೆ ಕೆಲಸದಿಂದ ಅಲ್ಲ, ಬದಲಿಗೆ ಪರಸ್ಪರರ ಆಪ್ತತೆಯಿಂದ, ಪ್ರೀತಿಯಿಂದ ನಡೆಯುತ್ತದೆ. ಗೀತಾ ತಲೆಯಾಡಿಸಿದಳು. ಅಕ್ಕ, ಬಸ್ ಇದೇ ವ್ಯತ್ಯಾಸ ಇರುವುದು. ನೀನು ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಂತೋಷ ಪಡುತ್ತೀಯ, ಮತ್ತು ನಾನು ದೊಡ್ಡ ಜೀವನವನ್ನು, ವೈಭೋಗದ ಜೀವನವನ್ನು ನಡೆಸಲು ಬಯಸುತ್ತೇನೆ. ಅದೇ ದಿನ ಸಾಯಂಕಾಲ ಸೀತಾ ತನ್ನ ಮನೆಗೆ ಮರಳಿ ಬಂದಳು.
ರಮೇಶ್ ಕೆಲಸದಿಂದ ಮನೆಗೆ ಮರಳಿ ಬಂದಾಗ ಸೀತಾ ಮನೆಯಲ್ಲಿ ತುಂಬಾ ಶಾಂತವಾಗಿ ಮೌನವಾಗಿ ಕುಳಿತಿರುವುದನ್ನು ಗಮನಿಸಿದನು. ಅವನು ಅವಳ ಹತ್ತಿರ ಹೋಗಿ ಕುಳಿತನು. ಇಂದು ನನ್ನ ಸೀತಾ ಯಾಕಿಷ್ಟೊಂದು ಮೌನವಾಗಿದ್ದಾಳೆ? ಏನೂ ಇಲ್ಲ, ಸುಮ್ಮನೆ ಹಾಗೆ. ನೋಡು, ನೀನು ಇಡೀ ಜಗತ್ತಿನಿಂದ ಮುಚ್ಚಿಡಬಹುದು, ಆದ್ರೆ ನನ್ನಿಂದ ಅಲ್ಲ. ನಿನ್ನ ಮುಖ ನೋಡಿದ ತಕ್ಷಣ ನೀನು ಸಂತೋಷವಾಗಿದ್ದೀಯೋ ಅಥವಾ ಸಂಕಟದಲ್ಲಿದ್ದೀಯೋ ಎಂದು ನನಗೆ ಅರ್ಥವಾಗಿ ಬಿಡುತ್ತದೆ. ಸೀತಾ ಕೆಲವು ಕ್ಷಣಗಳ ಕಾಲ ಮೌನವಾಗಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ಇಂದು ಗೀತಾ ಸಿಕ್ಕಿದ್ದಳು. ಅವಳು ಮೊದಲಿನ ತರಹ ಉಳಿದಿಲ್ಲ. ಅವಳು ಪದೇ ಪದೇ ಬಗ್ಗೆಯೇ ಮಾತನಾಡ್ತಾಳೆ. ಯಾರತ್ರ ಹೆಚ್ಚು ಹಣವಿದೆಯೋ ಅವರೇ ಹೆಚ್ಚು ಸಂತೋಷವಾಗಿರ್ತಾರೆ ಎಂದು ಅವಳಿಗೆ ಅನಿಸುತ್ತದೆ. ರಮೇಶ್ ಮೃದುವಾಗಿ ನಕ್ಕನು. ಜನರು ಯಾವಾಗ ಇದ್ದಕ್ಕಿದ್ದಂತೆ ತೀರಾ ಆರಾಮದಾಯಕ ವೈಭೋಗದ ಜೀವನವನ್ನು ನೋಡಲು ಪ್ರಾರಂಭಿಸುತ್ತಾರೋ ಆಗ ಅವರಿಗೆ ಅದೇ ಎಲ್ಲವೂ ಎಂದು ಅನಿಸಿಬಿಡುತ್ತದೆ. ಆದರೆ ಸಮಯ ಪ್ರತಿಯೊಬ್ಬ ಮನುಷ್ಯನಿಗೂ ನಿಜವಾದ ವಿಷಯದ ಬೆಲೆಯನ್ನು ಕಲಿಸಿಕೊಡುತ್ತದೆ. ಮುಂಚೆ ಅವಳು ನನ್ನನ್ನು ಬಿಟ್ಟು ಒಂದು ದಿನವೂ ಇರುತ್ತಿರಲಿಲ್ಲ. ಆದರೆ ಇಂದು ನಾನು ಅವಳಿಗಿಂತ ಕೆಳಮಟ್ಟದಲ್ಲಿದ್ದೇನೆ ಎಂದು ಅವಳಿಗೆ ಅನಿಸುತ್ತಿದೆ. ಜನರು ಸುರೇಶ್ ಅವರ ಜೊತೆ ನಿನ್ನನ್ನು ಹೋಲಿಕೆ ಮಾಡಿದಾಗ ನಿನಗೆ ಎಂದಿಗೂ ಬೇಜಾರಾಗುವುದಿಲ್ಲವೇ? ರಮೇಶ್ ಸ್ವಲ್ಪ ಸಮಯ ಮೌನವಾಗಿದ್ದನು. ನಿಜ ಹೇಳ, ಮೊದಲು ಅನಿಸುತ್ತಿತ್ತು. ನಾನು ಸುರೇಶ್ ಹತ್ತಿರ ದೊಡ್ಡ ಕಾರುಗಳಿವೆ, ದೊಡ್ಡ ಬಿಸ್ನೆಸ್ ಇದೆ ಮತ್ತು ನಾನು ಕೇವಲ ಒಂದು ಸಾಧಾರಣ ಕೆಲಸ ಮಾಡುತ್ತೇನೆ ಎಂದು ನೋಡಿದಾಗ ಆಗ ಕೆಲವೊಮ್ಮೆ ಮನಸ್ಸಿನಲ್ಲಿ ಬರುತ್ತಿತ್ತು, ಬಹುಶಃ ನಿನಗೆ ಸಿಗಬೇಕಾದ ಆ ವೈಭೋಗದ ಜೀವನವನ್ನು ನಾನು ನಿನಗೆ ಕೊಡಲು ಸಾಧ್ಯವಾಗುತ್ತಿಲ್ಲ ಎಂದು. ಇಂತಹ ಮಾತನ್ನು ಇನ್ನೊಮ್ಮೆ ಆಡಬೇಡ. ನೀನು ನನಗೆ ಯಾವಾಗ್ಲೂ ಗೌರವ ಕೊಟ್ಟಿದ್ದೀಯ. ನನ್ನ ಪ್ರತಿಯೊಂದು ಮಾತನ್ನು ಕೇಳಿದ್ದೀಯ. ನನಗೆ ಎಂದಿಗೂ ಯಾವುದೇ ಕೊರತೆಯಾಗಲೂ ಬಿಟ್ಟಿಲ್ಲ. ನನಗೆ ಇದೇ ಎಲ್ಲದಕ್ಕಿಂತ ದೊಡ್ಡ ವಿಷಯ. ಸಾಧ್ಯವಾಗುತ್ತಿಲ್ಲ ಎಂದು, ಮತ್ತು ಇದೇ ಕಾರಣಕ್ಕಾಗಿ ನಾನು ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಲು ಬಯಸುತ್ತೇನೆ. ಇದರಿಂದ ಒಂದು ದಿನ ಯಾರೂ ನಿನ್ನನ್ನು ಕೀಳಾಗಿ ಕಾಣುವ ತಪ್ಪು ಮಾಡಬಾರದು. ನನಗೆ ಜಗತ್ತಿನ ಚಿಂತೆ ಇಲ್ಲ, ಕೇವಲ ನಮ್ಮ ಕಾಳಜಿಯಷ್ಟೇ ಇದೆ. ಅಂದಹಾಗೆ ನಾಳೆ ಭಾನುವಾರ. ಗೀತಾ ನಾಳೆ ತನ್ನ ಗಂಡನ ಜೊತೆ ನಮ್ಮ ಮನೆಗೆ ಬರಲಿದ್ದಾಳೆ. ಅದಕ್ಕಾಗಿಯೇ ನಾನು ಇದೆಲ್ಲವನ್ನೂ ಯೋಚಿಸುತ್ತಿದ್ದೆ. ಮತ್ತೊಂದೆಡೆ ತವರಿನಲ್ಲಿ ಗೀತಾ ಒಂದು ಕೋಣೆಯಲ್ಲಿ ಕುಳಿತಿದ್ದಳು. ಸುರೇಶ್ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಕೇಳಿ, ನಿಮಗೆ ಅನಿಸುವುದಿಲ್ಲವೇ ಅಕ್ಕ ತನ್ನ ಜೀವನದ ಜೊತೆ ರಾಜಿ ಮಾಡಿಕೊಂಡಿದ್ದಾಳೆ ಎಂದು? ಅಂದರೆ ಅವಳು ಇನ್ನೂ ಉತ್ತಮವಾದ ಜೀವನವನ್ನು ನಡೆಸಬಹುದಿತ್ತು. ಆದರೆ ಈಗ ಅವಳಿಗೆ ಈ ಸಾಧಾರಣ ಜೀವನವೇ ಅಭ್ಯಾಸವಾಗಿ ಬಿಟ್ಟಿದೆ. ನನಗಂತೂ ಕೆಲವೊಮ್ಮೆ ಅವಳನ್ನು ನೋಡಿ ಕರುಣೆ ಬರುತ್ತದೆ. ಸುರೇಶ್ ಕೆಲವು ಕ್ಷಣಗಳ ಕಾಲ ಅವಳನ್ನು ನೋಡುತ್ತಾ ಉಳಿದನು. ನಂತರ ಶಾಂತ ಧ್ವನಿಯಲ್ಲಿ ಹೇಳಿದನು, ಗೀತಾ, ನೀನು ಒಂದು ವಿಷಯವನ್ನ ಮರೆಯುತ್ತಿದ್ದೀಯ. ಪ್ರತಿ ಮನುಷ್ಯನ ಸಂತೋಷವು ವಿಭಿನ್ನವಾಗಿರುತ್ತದೆ. ನಿನಗೆ ಸಂತೋಷ ನೀಡುವ ವಿಷಯವೇ ಎಲ್ಲರಿಗೂ ಸಂತೋಷ ನೀಡಬೇಕು ಎಂದೇನೂ ಇಲ್ಲ. ಆದರೆ ಹಣ ಎನ್ನುವುದು ಮುಖ್ಯ, ಹೌದಲ್ಲವೇ? ಹೌದು, ಹಣ ಮುಖ್ಯ. ಆದ್ರೆ ಕೇವಲ ಹಣ ಇರುವುದರಿಂದಲೇ ಮನುಷ್ಯ ದೊಡ್ಡವನಾಗುವುದಿಲ್ಲ. ನಿನ್ನ ಅಕ್ಕನ ಬಳಿ ಇರುವ ನೆಮ್ಮದಿ, ಶಾಂತಿ ಪ್ರತಿಯೊಬ್ಬ ಶ್ರೀಮಂತನ ಬಳಿ ಇರುವುದಿಲ್ಲ. ಗೀತಾ ಮೌನವಾದಳು. ಅವಳಿಗೆ ಸುರೇಶ್ ಆಡಿದ ಈ ಮಾತುಗಳು ಕಿಂಚಿತ್ತೂ ಇಷ್ಟವಾಗಲಿಲ್ಲ. ಮತ್ತು ಅದೇ ಸಮಯದಲ್ಲಿ ಅವಳಿಗೆ ಮೊದಲ ಬಾರಿಗೆ ಒಂದು ವಿಷಯದ ಅರಿವಾಯಿತು. ಬಹುಶಃ ಜನರು ಅವಳ ಶ್ರೀಮಂತಿಕೆಗಿಂತ ಹೆಚ್ಚಾಗಿ ಸೀತಾಳ ಉತ್ತಮ ಸ್ವಭಾವವನ್ನು ಗೌರವಿಸುತ್ತಾರೆ ಎಂದು. ಮತ್ತು ಇದೇ ವಿಷಯವು ಅವಳ ಮನಸ್ಸಿನಲ್ಲಿ ನಿಧಾನವಾಗಿ ಅಸೂಯೆ, ಹೊಟ್ಟೆಕಿಚ್ಚಾಗಿ ಬೆಳೆಯಲು ಪ್ರಾರಂಭಿಸಿ ಮರುದಿನ ಮುಂಜಾನೆ ಸೀತಾ ಅಂಗಳದಲ್ಲಿ ಕಸಗುಡಿಸುತ್ತಿದ್ದಳು ಮತ್ತು ರಮೇಶ್ ಹತ್ತಿರವೇ ಕುಳಿತಿದ್ದನು. ರಮೇಶ್ ಹತ್ತಿರವೇ ಕುಳಿತು ದಿನಪತ್ರಿಕೆ ಓದುತ್ತಿದ್ದನು. ಅಷ್ಟರಲ್ಲಿ ಹೊರಗಡೆಯಿಂದ ಕಾರು ಬಂದು ನಿಲ್ಲುವ ಶಬ್ದ ಕೇಳಿಸಿತು. ಕಾರಿನಿಂದ ಗೀತಾ ಇಳಿದಳು. ದುಬಾರಿ ಸೀರೆ, ಕೈಯಲ್ಲಿ ದೊಡ್ಡ ಪರ್ಸ್ ಮತ್ತು ಮುಖದಲ್ಲಿ ಅದೇ ಅಹಂಕಾರವಿತ್ತು. ಸೀತಾ ಅವಳನ್ನು ನೋಡಿ ತುಂಬಾ ಸಂತೋಷಪಟ್ಟಳು. ಅವಳು ತಕ್ಷಣವೇ ಅವಳ ಹತ್ತಿರ ಹೋದಳು. ಗೀತಾ, ನೀನು ಇಷ್ಟು ಬೇಗ ಬಂದು ಬಿಟ್ಟಿಯಾ? ನಾನಿನ್ನೂ ಏನೂ ತಯಾರಿ ಮಾಡಿಕೊಂಡಿಲ್ಲ. ಯಾಕೆ? ನಾನು ನನ್ನ ಅಕ್ಕನನ್ನು ನೋಡಲು ಇಷ್ಟು ಬೇಗ ಬರಬಾರದೆ? ಮತ್ತು ತಯಾರಿ ಮಾಡುವುದು ಏನಿದೆ? ನಾನು ನಿನ್ನ ತಂಗಿ, ನೆಂಟಳಲ್ಲ. ಇಬ್ಬರೂ ಒಳಗೆ ಬಂದರು. ರಮೇಶ್ ಕೂಡ ನಗುತ್ತಾ ಗೀತಾ ಮತ್ತು ಅವಳ ಗಂಡ ಸುರೇಶ್ನನ್ನು
ಸ್ವಾಗತಿಸಿದನು. ಅದರ ನಂತರ ಎಲ್ಲರೂ ಕೋಣೆಯಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದರು. ಅಷ್ಟರಲ್ಲಿ ಗೀತಾಳ ಕಣ್ಣುಗಳು ಮನೆಯ ಗೋಡೆಗಳ ಮೇಲೆ ಬಿತ್ತು. ನಂತರ ಅವಳು ಮೃದುವಾಗಿ ನಗುತ್ತಾ, ಅಕ್ಕ, ನೀನು ಇನ್ನೂ ಕೂಡ ಮನೆಯಲ್ಲಿ ಯಾವುದೇ ಬದಲಾವಣೆ, ನವೀಕರಣ ಮಾಡಿಸಿಲ್ಲವಿ? ಯಾಕೆ? ಮನೆ ಚೆನ್ನಾಗಿಯೇ ಇದೆಯಲ್ಲ. ಚೆನ್ನಾಗಿ ಏನು ಇದೆ, ಆದರೆ ತುಂಬಾ ಸಾಧಾರಣವಾಗಿದೆ. ನಗರದಲ್ಲಂತೂ ಜನರು ಇಂತಹ ಮನೆಯಲ್ಲಿ ಕೆಲಸದವರನ್ನು ಕೂಡ ಇಟ್ಟುಕೊಳ್ಳುವುದಿಲ್ಲ. ರಮೇಶ್ ಮೌನವಾದನು ಮತ್ತು ಸುರೇಶ್ ಕೂಡ ಸುಮ್ಮನಿದ್ದನು. ಸೀತಾ ಪರಿಸ್ಥಿತಿಯನ್ನು ನಿಭಾಯಿಸಿದಳು. ಪ್ರತಿ ಮನುಷ್ಯನು ತನ್ನ ಯೋಗ್ಯತೆ ಮತ್ತು ಅಂತಸ್ತಿಗೆ ತಕ್ಕಂತೆ ಬದುಕುತ್ತಾನೆ ಗೀತಾ. ಆದರೆ ಪ್ರಯತ್ನ ಅಂತೂ ಮಾಡಬೇಕಲ್ಲವೇ? ಮೇಲಕ್ಕೆ ಬರಲು, ಉದ್ಧಾರವಾಗಲು. ನಾವು ಪ್ರಯತ್ನಿಸುತ್ತಿದ್ದೇವೆ, ಆದರೆ ನಾವು ಇದರಲ್ಲೇ ತುಂಬಾ ಸಂತೋಷವಾಗಿದ್ದೇವೆ. ಅಸ್ತು, ಎಷ್ಟು ವರ್ಷಗಳಿಂದ? ಇದನ್ನು ಕೇಳಿ ಕೆಲವು ಕ್ಷಣಗಳ ಕಾಲ ಇಡೀ ವಾತಾವರಣ ಸ್ತಬ್ಧವಾಯಿತು, ಮೌನವಾಯಿತು. ಸೀತಾಗೆ ಗೀತಾಳ ಮಾತು ಇಷ್ಟವಾಗಲಿಲ್ಲ, ಆದರೆ ಅವಳು ಏನನ್ನೂ ಹೇಳಲಿಲ್ಲ. ಅದೇ ಸಮಯದಲ್ಲಿ ಹೊರಗಿನಿಂದ ಹಳ್ಳಿಯ ಒಬ್ಬ ಮಹಿಳೆ ಬಂದಳು. ಅವಳ ಸ್ಥಿತಿ ಅಷ್ಟೊಂದು ಸರಿಯಾಗಿರಲಿಲ್ಲ. ಅವಳು ಅನಾರೋಗ್ಯದಿಂದ ಮತ್ತು ಸುಸ್ತಾದಂತೆ ಕಾಣುತ್ತಿದ್ದಳು. ಗೀತಾ ಸೊಸೆ, ಔಷಧಿಗಾಗಿ ಸ್ವಲ್ಪ ಹಣ ಬೇಕಿತ್ತು. ನಾಳೆಗೇನೆ ವಾಪಸ್ ಕೊಟ್ಟು ಬಿಡ್ತೇನೆ. ಸೀತಾ ತಕ್ಷಣವೇ ಒಳಗೆ ಹೋಗಿ ತನ್ನ ಉಳಿತಾಯದ ಹಣದಿಂದ ದುಡ್ಡನ್ನು ತಂದು ಅವಳಿಗೆ ನೀಡಿದಳು. ಆ ಮಹಿಳೆಯ ಕಣ್ಣುಗಳು ತುಂಬಿ ಬಂದವು. ಭಗವಂತ ನಿನಗೆ ಒಳ್ಳೆಯದನ್ನು ಮಾಡಲಿ ಮಗಳೇ. ಹೀಗೆ ಹೇಳಿ ಆ ಮಹಿಳೆ ಹೊರಟು ಹೋದಳು. ಗೀತಾ ಹತ್ತಿರವೇ ನಿಂತು ಇದೆಲ್ಲವನ್ನೂ ನೋಡುತ್ತಿದ್ದ. ಅಕ್ಕ, ನೀನು ಯಾಕೆ ಎಲ್ಲರಿಗೂ ಸಹಾಯ ಮಾಡುತ್ತಲೇ ಇರುತ್ತೀಯಾ? ಕಷ್ಟದ ಸಮಯದಲ್ಲಿ ಮನುಷ್ಯನೇ ಮನುಷ್ಯನಿಗೆ ನೆರವಾಗಬೇಕು. ಅದಕ್ಕೆ ನೀನು ಎಂದಿಗೂ ಶ್ರೀಮಂತೆ ಆಗಲು ಸಾಧ್ಯವಿಲ್ಲ. ರಮೇಶ್ ಅವಳ ಮಾತನ್ನು ಕೇಳಿಸಿಕೊಂಡನು. ನಂತರ ಅವನು ಹೊರಗೆ ಬಂದು ಮೊದಲ ಬಾರಿಗೆ ಸ್ವಲ್ಪ ಕಠಿಣ ಧ್ವನಿಯಲ್ಲಿ ಹೇಳಿದನು. ಶ್ರೀಮಂತರಾಗಲು ಮನಸ್ಸನ್ನು ಚಿಕ್ಕದು ಮಾಡಿಕೊಳ್ಳಬೇಕಾದರೆ ನಮಗೆ ಅಂತಹ ಶ್ರೀಮಂತಿಕೆ ಬೇಡ. ಗೀತಾ ಮೌನವಾದಳು. ಸ್ವಲ್ಪ ಸಮಯದ ನಂತರ ಸೀತಾಳ ಮನೆಗೆ ಮತ್ತೊಬ್ಬ ವೃದ್ಧ ಮಹಿಳೆ ಬಂದಳು. ಅವರು ಗೀತಾಳ ಕಡೆ ನೋಡಿದರು. ನಂತರ ಮುಗುಳ್ನಕ್ಕೂ ಸೀತಾಳಿಗೆ ಹೇಳಿದರು, ಮಗಳೇ, ನೀನು ಕೈಯಾರೆ ಮಾಡುವ ಖೀರ್ ಪಾಯಸ ನೆನಪಾಗುತ್ತಿತ್ತು. ಇಂದು ಸ್ವಲ್ಪ ಮಾಡಿಕೊಡು. ಈಗಲೇ ಮಾಡಿಕೊಡುತ್ತೇನೆ ಅಮ್ಮ. ಆ ವೃದ್ಧೆ ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಾಡಿಸಿ ಹರಸತೊಡಗಿದರು. ಗೀತಾ ಇದೆಲ್ಲವನ್ನೂ ನೋಡುತ್ತಿದ್ದಳು. ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಹಳ್ಳಿಯ ಜನರು ತನ್ನ ಶ್ರೀಮಂತಿಕೆಗಿಂತ ಹೆಚ್ಚಾಗಿ ಸೀತಾಳನ್ನು ಯಾಕೆ ಇಷ್ಟೊಂದು ಪ್ರೀತಿಸುತ್ತಾರೆ ಎಂದು. ಮತ್ತು ಇದೇ ವಿಷಯ ಅವಳ ಮನಸ್ಸಿನಲ್ಲಿ ನಿಧಾನವಾಗಿ ಅಸೂಯೆಯನ್ನು ಹೆಚ್ಚಿಸುತ್ತಿತ್ತು. ರಾತ್ರಿ ಗೀತಾ ಮಲಗಲು ಹೋಗುತ್ತಿದ್ದಳು. ಅಷ್ಟರಲ್ಲಿ ಅವಳಿಗೆ ಸೀತಾ ಮತ್ತು ರಮೇಶ್ ಮಾತನಾಡಿಕೊಳ್ಳುತ್ತಿರುವುದು ಕೇಳಿಸಿತು. ಗೀತಾ ಆಡಿದ ಮಾತುಗಳನ್ನು ಕೇಳಿ ಸ್ವಲ್ಪ ಬೇಜಾರಾಯಿತು. ಆದರೆ ಅವಳು ನನ್ನ ತಂಗಿ. ಬಹುಶಃ ನಗರಕ್ಕೆ ಹೋಗಿ ಅವಳು ಬದಲಾಗಿದ್ದಾಳೆ. ಒಂದು ದಿನ ಅವಳಿಗೆ ಅರ್ಥವಾಗುತ್ತದೆ, ಸಂತೋಷ ಎನ್ನುವುದು ದುಡ್ಡಿಗಿಂತ ದೊಡ್ಡದು ಎಂದು. ಬಾಗಿಲ ಹತ್ತಿರ ನಿಂತಿದ್ದ ಗೀತಾ ಇದೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು. ಮೊದಲ ಬಾರಿಗೆ ಅವಳಿಗೆ ಒಳಗಿನಿಂದ ಸ್ವಲ್ಪ ವಿಚಿತ್ರವಾಗಿ ಮುಜುಗರ ಅನಿಸಿತು. ಆದರೆ ಅಷ್ಟರಲ್ಲಿ ಅವಳ ಗಮನ ಸೀತಾಳ ಕೈಗಳ ಮೇಲೆ ಬಿತ್ತು. ಸೀತಾಳ ಕೈಯಲ್ಲಿ ಹಳೆಯ ಬಳೆಗಳಿದ್ದವು. ಅವುಗಳನ್ನು ಬಾಲ್ಯದಲ್ಲಿ ತಾಯಿ ಕೊಟ್ಟಿದ್ದರು. ಮತ್ತು ಅಚಾನಕ್ಕಾಗಿ ಇದ್ದಕ್ಕಿದ್ದಂತೆ ಅವಳ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ಅವಳು ನಿಧಾನವಾಗಿ ನಕ್ಕಳು. ಏಕೆಂದರೆ ಅವಳಿಗನಿಸಿತು, ಅವಳು ಬಯಸಿದರೆ ಸೀತಾಳನ್ನು ಎಲ್ಲರ ಮುಂದೆ ಕೀಳಾಗಿ ಸಾಬೀತುಪಡಿಸಬಹುದು. ಗೀತಾ ಎಲ್ಲವನ್ನೂ ಕೇಳಿಸಿಕೊಂಡ ನಂತರ ಕೋಣೆಗೆ ಹೊರಟು ಹೋದಳು. ಸೀತಾಗೆ ಅವಳು ಹೋಗುತ್ತಿರುವುದು ಇದ್ದಕ್ಕಿದ್ದಂತೆ ಕಾಣಿಸಿತು. ಗೀತಾ ಎಲ್ಲವನ್ನೂ ಕೇಳಿಸಿಕೊಂಡಿದ್ದಾಳೆ ಎಂದು ಅವಳಿಗೆ ಅರ್ಥವಾಯಿತು. ರಮೇಶ್ ಮುಖದಲ್ಲಿ ಇನ್ನೂ ಕೂಡ ಕೋಪವಿತ್ತು. ಅಂದ ಹಾಗೆ ಇಂದು ಗೀತಾ ಜೊತೆ ಇಷ್ಟು ಕಠಿಣವಾಗಿ ಯಾಕೆ ಮಾತನಾಡಿದ್ದೀರಿ? ಮತ್ತಿನ್ನೇನು ಮಾಡಲಿ ನಾನು? ಅವಳು ಬಂದಾಗಲೆಲ್ಲ ನಿನ್ನನ್ನು ಮತ್ತು ನಿನ್ನ ಕೆಲಸವನ್ನು ಕೀಳಾಗಿ ಕಾಣಲು ಪ್ರಯತ್ನಿಸುತ್ತಾಳೆ. ನನಗೆ ಎಷ್ಟು ಬೇಜಾರಾಗುತ್ತದೆ ಎಂಬ ಅಂದಾಜು ನಿನಗಿದೆಯೇ? ನನಗೆ ಗೊತ್ತು. ಆದ್ರೆ ಅವಳು ನನ್ನ ತಂಗಿ. ನಾವಿಬ್ಬರೂ ಅವಳಿ ಸಹೋದರಿಯರು. ನಮ್ಮ ನಡುವೆ ಬಾಲ್ಯದಿಂದಲೂ ಇಂತಹ ಸಣ್ಣ ಪುಟ್ಟ ಜಗಳಗಳು, ನೋಕ್ಸೋಕ್ ನಡೆಯುತ್ತಲೇ ಇರುತ್ತವೆ.
ತಂಗಿ ಎನ್ನುವ ಕಾರಣಕ್ಕೆ ಅವಳು ಏನೇ ಮಾತನಾಡಿದರೂ ನಾವು ಸುಮ್ಮನೆ ಇರಬೇಕೆಂದರ್ಥವಲ್ಲ. ನಾನು ಸಾಕಷ್ಟು ಸಮಯದಿಂದ ಅವಳ ಮಾತುಗಳನ್ನು ಕೇಳುತ್ತಿದ್ದೆ. ಪ್ರತಿ ಬಾರಿಯೂ ಹಣ, ಶ್ರೀಮಂತಿಕೆ, ಅಂತಸ್ತು, ಅಂದರೆ ಮನುಷ್ಯನ ಬೆಲೆ ಕೇವಲ ಹಣದಿಂದ ಮಾತ್ರ ನಿರ್ಧಾರವಾಗುತ್ತದೆ ಎನ್ನುವಂತೆ ಮಾತನಾಡುತ್ತಾಳೆ. ಅವಳು ಮುಂಚೆ ಹೀಗೆ ಇರಲಿಲ್ಲ ರಮೇಶ್ಜಿ. ಬಾಲ್ಯದಲ್ಲಿ ನನ್ನ ಹತ್ತಿರ ಒಂದು ರೊಟ್ಟಿ ಇದ್ದರೆ ಅವಳು ಅದರಲ್ಲಿ ಅರ್ಧ ತಾನು ತಿಂದು ಇನ್ನುಳಿದ ಅರ್ಧವನ್ನು ನನಗೆ ತಿನ್ನಿಸುತ್ತಿದ್ದಳು. ಒಂದು ವೇಳೆ ನಾನು ಅನಾರೋಗ್ಯಕ್ಕೆ ಒಳಗಾದರೆ, ಕಾಯಿಲೆ ಬಿದ್ದರೆ ಅವಳು ಇಡೀ ರಾತ್ರಿ ನನ್ನ ಪಕ್ಕದಲ್ಲೇ ಕುಳಿತಿರುತ್ತಿದ್ದಳು. ಜನರು ಬದಲಾಗುತ್ತಾರೆ ಸೀತಾ. ಕೆಲವೊಮ್ಮೆ ಎಷ್ಟು ಬದಲಾಗುತ್ತಾರೆ ಎಂದರೆ ಅವರನ್ನು ಗುರುತಿಸುವುದೇ ಕಷ್ಟವಾಗಿ ಬಿಡುತ್ತದೆ. ಸೀತಾ ಮೌನವಾದಳು. ಅವಳ ಕಣ್ಣುಗಳಲ್ಲಿ ಬೇಸರ, ಉದಾಸೀನತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮರುದಿನ ಸೋಮವಾರ ಮುಂಜಾನೆ ಗೀತಾ ಹೊರಡಲು ತಯಾರಾಗಿ ಕಾರಿನ ಹತ್ತಿರ ನಿಂತಿದ್ದಳು. ಸೀತಾ ಅವರನ್ನು ಬೀಳ್ಕೊಡಲು, ಬಾಯಿ ಹೇಳಲು ಅವರ ಹತ್ತಿರ ನಿಂತಿದ್ದಳು ಮತ್ತು ರಮೇಶ್ ಅಷ್ಟರಲ್ಲಿ ಬಂದಿದ್ದನು. ಸರಿ, ಹಾಗಾದರೆ ನಾವು ಹೊರಡುತ್ತೇವೆ. ಮುಂದಿನ ಬಾರಿ ಬರುವೆವು.